ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು KCET ಕಡೆಯಿಂದ KCET ಪರವಾಗಿ KEA ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಇದು ಸೆಕೆಂಡ್ ರೌಂಡಿಗೆ ಬರುವಂಥ ಸೀಟ್ ಮ್ಯಾಟ್ರಿಕ್ಸ್ಗಳು. ಹೇಗೆ ಕಾಮಿಡಿಕೆಯಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ, ಅಂದರೆ ಎಷ್ಟು ರಿಮೈನಿಂಗ್ ಸೀಟ್ಸ್ಗಳು ಇದೆ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ. ಅದೇ ರೀತಿ KEA ಕಡೆಯಿಂದ KCET ಬಗ್ಗೆಯೂ ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನೀವು ಮೇಜರ್ಲಿ ನೋಡಬೇಕಾಗಿದ್ದು ಏನಂತ ಕೇಳಿದರೆ BMSc ನೋಡಿ, ಅಂದರೆ ಕೆಲವೊಂದು ಕಾಲೇಜುಗಳು ತುಂಬ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. BMScಯಲ್ಲಿ ಸೀಟ್ಸ್ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಆಲ್ಮೋಸ್ಟು ನಾನು ಬರೀ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದು. 75 ಸೀಟ್ಸ್ ಇದೆ. 75 ಸೀಟ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು. ಅದಾದಮೇಲೆ ನಿಮಗೆ CS ರಿಲೇಟೆಡಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸಲ್ಲಿ ಆಲ್ಮೋಸ್ಟ್ 3 ಸೀಟ್ಸ್ ಇದೆ. ಅದಾದ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗಲ್ಲಿ 28 ಸೀಟ್ಸ್ ಇದೆ. ಅಂದರೆ ಅಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಇಲ್ಲಿದೆ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಇಲ್ಲಿ, ಮತ್ತು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇವೆರಡೂ ಕಾಲೇಜಲ್ಲೂ ಕೂಡ ಸೀಟ್ಸ್ಗಳು ತುಂಬ ಇದೆ. ಅಂದರೆ ಸೆಕೆಂಡ್ ರೌಂಡಿಗೆ ನನ್ನ ಪ್ರಕಾರ ಆ್ಯಡ್ ಆಗಿದೆ. ಈವನ್ ಕಾಮಿಡಿಕೆಯಲ್ಲೂ ಕೂಡ ಫಾರ್ ದ ಫಸ್ಟ್ ಟೈಮು ಇಷ್ಟು ಸೀಟ್ಸ್ಗಳು ಉಳಿದಿರೋದು. ಥರ್ಡ್ ರೌಂಡಲ್ಲಿ ಇಷ್ಟು ಸೀಟ್ಸ್ಗಳು ಉಳಿದಿರೋದು ಫಾರ್ ದ ಫಸ್ಟ್ ಟೈಮ್. ಅದು BMSc, BMSIT, RVCL ಎಲ್ಲ ಉಳಿದಿದೆ. ಓಕೆ, ಸೊ ಅದೇ ಥರ ಇಲ್ಲಿ KCETಲ್ಲಿ ಕೂಡ ತುಂಬ ಸೀಟ್ಸ್ಗಳು ಇದಾಗಿದೆ. ಇಲ್ಲಿ ನೋಡಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಈಗ ಎಷ್ಟು ಸೀಟ್ಸ್ಗಳು ಉಳಿದಿದೆ ಕೇಳಿದರೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಆಲ್ಮೋಸ್ಟು 70 ಸೀಟ್ಸ್ಗಳು ಉಳಿದಿದೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 70 ಸೀಟ್ಸ್ಗಳು ಉಳಿದಿದೆ. ಯಾರ್ಯಾರು ಸರ್ ನನಗೆ CS ಸಿಕ್ಕಿಲ್ಲ, CS ಬೇಕಿತ್ತು ನನಗೆ RVಯಲ್ಲಿ ಸಿಕ್ಕಿಲ್ಲ ಅಂತಿದ್ರಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಅದಾದ ನಂತರ ನೋಡಿ, ಇಲ್ಲಿ ಯಾವುದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ 8 ಸೀಟ್ಸ್ಗಳಿದೆ. ಅದಾದ ನಂತರ ಸೈಬರ್ ಸೆಕ್ಯೂರಿಟಿ 10 ಸೀಟ್ಸ್ಗಳಿದೆ. ದೆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 11 ಸೀಟ್ಸ್ಗಳಿದೆ. ತುಂಬ ಇದೇ ರೀತಿ ತುಂಬ ಸೀಟ್ಸ್ಗಳು RVCಯಲ್ಲೂ ಇದೆ, ಆಯಿತಾ. ಸೊ ಕಂಪ್ಯೂಟರ್ ಸೈನ್ಸ್ ವಿತ್ AIML 18 ಸೀಟ್ಸ್ಗಳಿದೆ. ಆಲ್ಮೋಸ್ಟ್ RVಯಲ್ಲೇ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟು 110+ ಇದೆ. ಸೊ ಯಾರ್ಯಾರು ನನಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಸಿಕ್ಕಿರಲಿಲ್ಲ ಅಂತೇಳಿದ್ರೆ ಎಲ್ರಿಗೂ ಕೂಡ KCETಯಲ್ಲೂ ಕೂಡ ಸೆಕೆಂಡ್ ರೌಂಡಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳು ಆಗೋ ಚಾನ್ಸಸ್ ವೆರಿ ಹೈ ಇದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಯಾಕಂತ ಕೇಳಿದರೆ ಇಲ್ಲಿ ನೋಡಿ, ಫಸ್ಟ್ ರೌಂಡಲ್ಲಿ ನೀವು ಹೇಳ್ಬೋದು, ಸರ್ ನಾವು ಇವಾಗ ಇದು ಸೆಕೆಂಡ್ ರೌಂಡಿಗೆ ಬರುತ್ತಲ್ಲ ಸರ್, ತುಂಬ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ 60% ಸ್ಟೂಡೆಂಟ್ಸ್ಗಳು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಲ್ಲ ಸರ್. ಈ ಸೀಟ್ ಮ್ಯಾಟ್ರಿಕ್ಸ್ನ ಪ್ರಕಾರ ನಮಗಿದು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಗೆ ಸಿಗುತ್ತಾ ಇಲ್ವಾ? ನೋಡಿ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳಿದೆ, ಒಂದು 70% ಜನ ಸ್ಟೂಡೆಂಟ್ಸ್ಗಳು ಸೆಕೆಂಡ್ ರೌಂಡಿಗೆ ಹೋದರೆ ಅದರಲ್ಲಿ ಆಲ್ಮೋಸ್ಟು ಒಂದು 40 to 50% ಜನ ಸ್ಟೂಡೆಂಟ್ಸ್ಗಳು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತಾರೆ. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಹೇಳಿದರೆ ಮೀನಿಂಗ್ ಚಾಯ್ಸ್ ಟು ಮಾಡಿದರೆ ನಿಮಗೆ ಹೋಲ್ಡಲ್ಲಿರೋ ಕಾಲೇಜ್ಗಳನ್ನು ನೀವು ಹೋಲ್ಡ್ ಇಟ್ಕೊಂಡು, ಅದು ನಿಮಗೆ ಅಲಾಟ್ ಆಗಿರೋ ಕಾಲೇಜನ್ನು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗಿರ್ತೀರ. ಮೀನಿಂಗ್ ಟು ಸೇ ದ್ಯಾಟ್ ಆ ಕಾಲೇಜ್ಗಳು ಅಂದರೆ ಯಾವುದು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗಿದ್ದಾರೆ ಸ್ಟೂಡೆಂಟ್ಸ್ಗಳು, ಅದು ಯಾವುದು ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಯಾವಾಗ ನಿಮ್ಗದು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ, ಇನ್ ಕೇಸ್ ಅಪ್ಗ್ರೇಡ್ ಆದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜನ್ನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಆನ್ ಸ್ಪಾಟ್ ಆ್ಯಡ್ ಮಾಡುತ್ತೆ ಸಾಫ್ಟ್ವೇರ್. ಇಲ್ಲಿ ಇರೋದಿಲ್ಲ. ಯಾವ್ದು ಹೋಲ್ಡ್ ಮಾಡ್ಕೊಂಡು ಇದು ಮಾಡಿದ್ರೆ ಅದು ಯಾವುದು ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಲ್ಲ. ಇವಾಗ ರಿಲೀಸ್ ಮಾಡಿರೋ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದೇ ಚಾಯ್ಸ್ 3 ಮಾಡಿರ್ತಾರೆ ನೋಡಿ, ಅದೆಲ್ಲದು ಕೂಡ ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇದೆ. ಬಟ್ ನಾನು ಆಲ್ರೆಡಿ ಹೇಳಿದೆ ನೋಡಿ, 60 to 70% ಸ್ಟೂಡೆಂಟ್ಸ್ಗಳಲ್ಲಿ 40 to 50% ಸ್ಟೂಡೆಂಟ್ಸ್ಗಳು ಚಾಯ್ಸ್ 2 ಮಾಡಿ ಹೋಗಿರ್ತಾರೆ. ಅಂದರೆ ಹೋಲ್ಡ್ ಇಟ್ಕೊಂಡಿರ್ತಾರೆ. ಆ ಹೋಲ್ಡಲ್ಲಿ ಇಟ್ಕೊಂಡಿರೋ ಕಾಲೇಜನ್ನು ಅವ್ರು ಸೀಟ್ ಮ್ಯಾಟ್ರಿಕ್ಸಲ್ಲಿ ಹಾಕಿರೋದಿಲ್ಲ. ಅದು ಯಾವಾಗ ಆ್ಯಡ್ ಆಗುತ್ತೆ ಕೇಳಿದರೆ ಆನ್ ಸ್ಪಾಟ್. ಇನ್ ಕೇಸ್ ಆ ಸ್ಟೂಡೆಂಟಿಗೆ ಅಪ್ಗ್ರೇಡ್ ಆದರೆ ಅದು ಸೀಟ್ ಮ್ಯಾಟ್ರಿಕ್ಸ್ ಆ್ಯಡ್ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ ಸೆಕೆಂಡ್ ರೌಂಡಲ್ಲೂ ಕೂಡ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಯಾವುದರಲ್ಲಿ KCETಯಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. 100% ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಯಾಕಂದರೆ ಇಷ್ಟು ಸೀಟ್ಸ್ಗಳು ಈಗ ನೋಡಿ, ಸೆಕೆಂಡ್ ರೌಂಡನ್ನು ಕನ್ಸಿಡರ್ ಮಾಡಿದಾಗ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಷ್ಟು ಸೀಟ್ಸ್ಗಳಿದೆ, 100 ಅರೌಂಡ್ 100. BMScಯಲ್ಲಿ ನೋಡಿದರೆ ನೀವು, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನೋಡಿದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮೋರ್ ದ್ಯಾನ್ 110, 120+ ಇದೆ. BMScಯಲ್ಲಿ MS ರಾಮಯ್ಯದಲ್ಲೂ ಇದೆ. ಅಂದರೆ ಟಾಪ್ ಕಾಲೇಜಲ್ಲಿ ಎಲ್ಲದರಲ್ಲೂ ಇದೆ. ಇನ್ನೂ ಉಳಿದಿರೋ ಕಾಲೇಜಲ್ಲಂತೂ 100% ಇದ್ದೇ ಇರುತ್ತೆ. ನಾನು ಮೊದಲೇ ಹೇಳಿದ್ದೇನೆ, ಟಾಪ್ ಕಾಲೇಜಲ್ಲಿ ಇದ್ದರೆ ಇನ್ ಟರ್ಮ್ಸ್ ಉಳಿದಿರೋ ಎಲ್ಲ ಕಾಲೇಜುಗಳಿಗೂ ಇದು ಎಫೆಕ್ಟ್ ಆಗೇ ಆಗುತ್ತೆ. ಇನ್ನು CMRITಯಲ್ಲಿದೆ, ನ್ಯೂ ಹೊರೈಝಾನಲ್ಲಿದೆ, ತುಂಬ ಕಾಲೇಜಲ್ಲಿದೆ ಸ್ಟೂಡೆಂಟ್ಸ್. ಸೊ ಆ ಲೆಕ್ಕದಲ್ಲಿ ನನ್ನ ಪ್ರಕಾರ KCETಯಲ್ಲೂ ಕೂಡ ಸೆಕೆಂಡ್ ರೌಂಡಲ್ಲಿ ಗ್ಯಾರಂಟಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಗ್ಯಾರಂಟಿ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗುತ್ತೆ, ಆಯಿತಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಡಿಟಿಂಗ್ ಬಗ್ಗೆ ಇನ್ನೂ ಹೇಳಲಿಲ್ಲ. ಸೀಟ್ ಮ್ಯಾಟ್ರಿಕ್ಸನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ ಅಂದರೆ ಮೀನಿಂಗ್ ಇನ್ನೊಂದು 2 ಡೇಸಲ್ಲಿ ನನ್ನ ಪ್ರಕಾರ ಎಡಿಟಿಂಗಿಗೆ ಟೈಮ್ ಟೇಬಲನ್ನು ರಿಲೀಸ್ ಮಾಡ್ತಾರೆ. ಲೈಕ್ ಶೆಡ್ಯೂಲನ್ನು ರಿಲೀಸ್ ಮಾಡಿ ಆ ಶೆಡ್ಯೂಲಲ್ಲಿ ನಿಮಗೆ ಎಷ್ಟು ದಿನ ಎಡಿಟಿಂಗಿಗೆ ಒಂದು 2 ಡೇಸ್ ಕೊಡ್ತಾರೆ. ಮತ್ತು ಈಗೇನು ಸೇಮ್ ಅದನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದ ತಕ್ಷಣ ನಾನು ಇದರಲ್ಲಿ ಹೇಳ್ತೇನೆ, ಆಯಿತಾ, ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಓಕೆ, ಇದಿಷ್ಟು ವಿಚಾರದ್ದು KCET ಕಡೆಯಿಂದ. ಕಾಮಿಡಿಕೆದು ನಾನು ಆಲ್ರೆಡಿ ಹೇಳಿದ್ದೇನೆ, ಎಲ್ಲರಿಗೂ ಕೂಡ ಥರ್ಡ್ ರೌಂಡಲ್ಲಿ ಕಾಮಿಡಿಕೆಯಲ್ಲಿ ಒಳ್ಳೆ ಸೀಟ್ ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಈವನ್ KCET ಕೂಡ ಒಳ್ಳೆ ಸೀಟ್ ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಓಕೆ,
ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ ತುಂಬ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಇಂಥ ಅಪ್ಡೇಟ್ಗಳು ನಿಮಗೆ ಆನ್ ಟೈಮ್ ನಿಮಗೆ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.